ಚಿನ್ನು ಓದ್ಕೋ ಬಾ. ಅಯ್ಯೋ ಹೋಗಮ್ಮ, ಯಾವಾಗ್ಲೂ ಓದ್ಕೋ ಅಂತಿದ್ದೀರಾ, ನೀನೇ ನೋಡ್ಕೊಂಡಿದ್ಯಾ? ನಿನ್ನೆ ಇದ್ದಾಗ ನಾನು ಓದ್ಕೊಂಡಿದ್ದೀನಿ, ಬಾ ಚಿನ್ನು ಓದ್ಕೋ ಬಾ. ನೀನು ಓದ್ಕೊಂಡಿದ್ಯಾ? ಅಪ್ಪ ಏನೋ ಓದ್ಕೊಂಡು ಕೆಲ್ಸಕ್ಕೆ ಹೋಗೈತೆ, ನೀನಂತೂ ಮನೇಲೇ ಇರ್ತಿಲ್ಲ. ಹೆಣ್ಮಕ್ಳಿಗೆ ಓದು ಯಾಕಮ್ಮ ಬೇಕು, ನಾವಂತೂ ಮನೇಲೇ ಇರ್ತೀವಲ್ಲ. ಹೆಣ್ಮಕ್ಳು ಮಾಡಿರೋ ಸಾಧನೆ ಬಗ್ಗೆ ಗೊತ್ತಾ? ಬಾ, ನಿಂಗೆ ಚೈಲ್ಡ್ಹುಡ್ ಫ್ರೆಂಡು ದೀಕ್ಷಿತ ಅದೊಂದು ಕತೆ ಹೇಳ್ತೀನಿ. ಕತೆ ನಂಗೆ ತುಂಬಾ ಇಷ್ಟ. ಸರಿ ಹೇಳು, ನಾನು ಕೇಳ್ತೀನಿ. ನೆಕ್ಸ್ಟ್ ಯಾರು? ದೀಕ್ಷು ಬಾರಮ್ಮ ಇಲ್ಲಿ. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಒಂದು ಕತೆ ಬಂದಿದೆ, ಹೇಳ್ತೀಯಾ? ಕತೆ ಹೆಸರೇನಜ್ಜಿ? ಕಾಶಿ ಯಾತ್ರೆ. ಯಾಕಜ್ಜಿ, ನಿಂಗೆ ಓದಕ್ಕೆ ಬರೆಯಕ್ಕೆ ಬರಲ್ವಾ? ಇಲ್ಲ, ನಂಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ಯಾಕಂದ್ರೆ ನಂದು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ರಲ್ಲ, ಅವಾಗ ನಿಮ್ಮಪ್ಪ ನನ್ನ ಮಳ್ಳಿ ಬಂದ್ಬಿಟ್ರ, ಹೇಗೆ ಓದಕ್ಕಾಯ್ತು ಟೈಮು? ಹೌದಾ ಅಜ್ಜಿ, ನಾನಿದನ್ನ ಹೇಳ್ಕೊಡ್ತೀನಿ. ಆದ್ರೆ ನಾಳೆ ನಾಳ್ದು ನಾನು ಮದ್ವೆಗೆ ಓದ್ತೀನಲ್ಲ, ಅವ್ರು ಏನ್ ಮಾಡ್ತೀರಾ? ಹೌದಲ್ವಾ? ಎರಡು ದಿನದ ನಂತರ ಏನಂದ್ರೆ, ನಮ್ಮ ಅಜ್ಜಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ನಾನು ಅವರಿಗೆ ಮ್ಯಾಗ್ಝಿನಲ್ಲಿ ಕಾಶಿ ಯಾತ್ರೆ ಅಂತ ಒಂದು ಸ್ಟೋರಿ ಹೇಳ್ಕೊಡ್ತಿದ್ದೆ. ಆದ್ರೆ ನಾನು ಇವಾಗ ಬಂದಿನಲ್ಲ, ಪಾಪ ಅಜ್ಜಿ ಬೇಜಾರಾಗಿ ಕೂತಿರ್ತಾರೆ. ಏನ್ ತಿಕ್ಷು, ನಿಮ್ಮ ಅಜ್ಜಿಗೆ ಓದಕ್ ಬರೆಯಕ್ ಬರಲ್ವಾ? ಇಲ್ಲ. ಯಾಕೆ ನಿಮ್ಮ ಅಜ್ಜಿ ಓದಕ್ ಬರಲ್ಲ? ಅವರಿಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಬಿಟ್ರಂತೆ. ನೀನೇ ಹೇಳ್ಕೊಂಡ್ ಕೊಡ್ಬೋದಲ್ಲ? ನಾನು ಯಾವ ರೀತಿ ಹೇಳ್ಕೊಡೋದು? ಕನ್ನಡ ವರ್ಣಮಾಲೆ ಹೇಳ್ಕೊಡ್ಬೋದಲ್ಲ? ಒತ್ತಕ್ಷರ ಜೊತೆ ಜೋಡಿಸೋದು ಹೇಗೆ? ಕಾಗುಂಟನು ಹೇಳ್ಕೊಡ್ಬೋದಲ್ಲ? ಅದಕ್ಕೆ ನನಗೆ ನಿಮ್ಮೆಲ್ಲ ಹೆಲ್ಪ್ ಬೇಕು. ಆಯ್ತು, ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ದೀಕ್ಷು ಬಂದೇನಮ್ಮ? ಹೋ ಅಜ್ಜಿ, ನಾನು ನಿಮ್ಗೆ ಓದೋದು ಬರೆಯೋದು ಹೇಳ್ಕೊಡ್ತೀನಿ, ಕಲಿತೀರಾ? ಈ ವಯಸ್ಸಲ್ಲ, ಯಾವ ವಯಸ್ಸಲ್ಲಿ ಬೇಕಾದ್ರೂ ಕಲಿಬಹುದು, ಕಲಿತೀರಾ? ಸರಿ. ಅವ್ರ ಅಜ್ಜಿಗೆ ಓದಕ್ಕೆ ಬರೆಯಕ್ಕೆ ಬರಲ್ವೇನಮ್ಮ? ಇಲ್ಲ, ಅವರಿಗೆ ಸಣ್ಣ ವಯಸ್ಸಲ್ಲೇ ಮದ್ವೆ ಮಾಡಿದ್ರು. ಅವರು ಓದೋದು ಬರೆಯೋದು ಕಲಿಲ್ಲ. ಒಂದಿನ ದಸರಾ ಹಬ್ಬ ಇತ್ತು ಅವ್ರ ಮನೇಲಿ. ಅವಾಗ ಏನಾಯ್ತಮ್ಮ? ಅವಾಗ ಫ್ರೆಂಡ್ಸ್, ಅಜ್ಜಿ ನೋಡಜ್ಜಿ, ಇವರೆಲ್ಲ ನನ್ನ ಫ್ರೆಂಡ್ಸು. ದೀಕ್ಷು ಬಾರಮ್ಮ ಇಲ್ಲಿ ಒಂದು ನಿಮಿಷ. ಇದೇನಜ್ಜಿ ಮಾಡ್ತಿದೀಯಾ? ನಾನು ನನ್ನ ಮೊಮ್ಮಗಳು ಖಾಲಿ ಬೀಳ್ತಿಲ್ಲ, ನನ್ನ ಪಾಠ ಹೇಳ್ಕೊಡು ಟೀಚರಿಗೆ ಖಾಲಿ ಬೀಳ್ತಿದ್ದೀನಿ. ಇಲ್ಲ ಅಜ್ಜಿ, ದೊಡ್ಡವ್ರು ಯಾವತ್ತೂ ಸಣ್ಣವ್ರ ಕಾಲಿಗೆ ಬೀಳ್ಬಾರ್ದು. ಅಜ್ಜಿ ನೋಡಜ್ಜಿ, ಕಾಶಿ ಯಾತ್ರೆ ಬುಕ್ಕು. ಥ್ಯಾಂಕ್ ಯು ಕಣಮ್ಮ. ಹೆಣ್ಣು ಮಕ್ಕಳ